पति ब्रह्मचारी ಅಮ್ಮ, ಇದು ನಿಮಗೋಸ್ಕರ ತಂದೆ. ಅಮ್ಮ, ಈ ಮಹಾರಾಣಿ ನಿಮಗೋಸ್ಕರ ಗಿಫ್ಟ್ ಯಾಕೆ ತಂದಿದ್ದಾಳೆ? ನೀವಂತೂ ಇವಳನ್ನ ಎಷ್ಟು ಸತಾಯಿಸಿದ್ದೀರಾ. ನಿಜವಾಗ್ಲೂ ಇದ್ರೊಳಗಡೆ ಹಾವು ಚೇಳು ಏನೋ ಇರುತ್ತೆ. ಓಪನ್ ಮಾಡ್ಬಿಡಿ ಅಮ್ಮ. ಮೊನಿಕಾ, ಇಸ್ಕೋ, ನೀನೇ ಅದನ್ನು ಓಪನ್ ಮಾಡು. ಇಸ್ಕೋ. ಅಮ್ಮ, ನಾನು ಇಷ್ಟು ಬೇಗ ಸತ್ತೋದ್ರೆ ಪೂರ್ಣ ಅವ್ರ ಗತಿ ಏನು ಅಮ್ಮ? ಓಪನ್ ಮಾಡ್ತೀಯೋ ಇಲ್ಲೋ ಅಂತಂದ್ರೆ ಕೊಡ್ಲಾ? ತೆಗಿತೀನಿ. ಇಸ್ಕೋ. ನನಗೆ ಜೀವನದಲ್ಲಿ ತುಂಬಾ ಮುಖ್ಯವಾದ 2 ವಿಷಯ ಹೇಳ್ಕೊಟ್ರಿ. ಒಬ್ಬ ವ್ಯಕ್ತಿಗೆ ಅಡ್ಗೆ ಮಾಡೋದಕ್ಕೆ ಮತ್ತೆ ಸಂಪಾದನೆ ಮಾಡೋದಕ್ಕೆ ಬಂದ್ರೆ ಆ ವ್ಯಕ್ತಿ ಯಾರ ಮುಂದೆನೂ ಕೈ ಚಾಚೋ ಅವಶ್ಯಕತೆ ಇಲ್ಲ, ಮತ್ತೆ ಸ್ವಾಭಿಮಾನನೂ ಕಳ್ಕೋಬೇಕಿಲ್ಲ. ನಿಜವಾದ ಗುರು ಯಾರಂದ್ರೆ ಶಿಷ್ಯ ಒಳ್ಳೇದ್ ಕಲಿಯೋದಕ್ಕೋಸ್ಕರ ಅವನಿಗೆ ಬೈಬೇಕು, ಅವಶ್ಯಕತೆ ಬಂದ್ರೆ ಪನಿಷ್ಮೆಂಟ್ ಕೊಡ್ಬೇಕು, ಅವನನ್ನ ಬದಲಾಯಿಸ್ಬೇಕು, ಒಳ್ಳೆ ಗುಣನ ತೋರಿಸ್ಬೇಕು, ಅವನನ್ನ ಎಷ್ಟು ಯೋಗ್ಯ ಮಾಡ್ಬೇಕಂದ್ರೆ ಪ್ರಪಂಚದಲ್ಲಿ ಅವನ ಕಾಲ್ ಮೇಲೆ ಅವನ್ ನಿಂತ್ಕೋಬೇಕು. ನನಗಂತೂ ಆ ಗುರು ನೀವೇ ಅಮ್ಮ. ನಿನ್ ಪರೀಕ್ಷೆಗಳು ಮತ್ತೆ ನಿನ್ನ ಪಾಠ ಇನ್ನೂ ಮುಗ್ದಿಲ್ಲ. ನೀನ್ ಯಾವ ಲೋಕದಿಂದ ಇಲ್ಲಿಗೆ ಇಳ್ಕೊಂಡ್ಬಂದಿದ್ಯಾ ನೋಡು, ಇಲ್ಲಿ ಸಾಯೋ ತನಕನೂ ಜೀವನ ಪೂರ್ತಿ ಬರೀ ಪಾಠಗಳನ್ನೇ ಕಲಿಬೇಕು. ನಾನು ನೋಡ್ತೀನಿ ಇನ್ನು ಎಷ್ಟು ದಿನ ನನ್ನ ಮುಂದೆ ಈ ಥರ ಮಾತಾಡ್ತೀಯಾ ಅಂತ. ಯಾರೋ ಒಬ್ಬ ವ್ಯಕ್ತಿನ ತುಂಬಾ ದ್ವೇಷ ಮಾಡ್ತಾರೋ ಅವ್ರಿಗೆ ಅವ್ರ ಮೇಲೆ ಪ್ರೀತಿ ಇದೆ ಅಂತ ಅರ್ಥನಮ್ಮ. ನೋಡು, ಅವ್ರ ಕೋಪ ಇದು ತುಂಬಾ ದಿನ ಇರಲ್ಲಮ್ಮ. ಚಿಂತೆ ಮಾಡಬೇಡ, ಸರಿ ಹೋಗುತ್ತೆ. ಆದಷ್ಟು ಬೇಗ ಎಲ್ಲ ಸರಿ ಹೋಗುತ್ತೆ. ನನ್ನ ಕಡೆಯಿಂದ ಗುರು ಪೌರ್ಣಿಮಾ ಗಿಫ್ಟ್. ಅರೆ ವಾ 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 ವಾ. ನನ್ನ ಪಾಲ್ಗೆ ನನ್ನ ಭಗವಂತ, ನನ್ನ ಗುರು ಎಲ್ಲ ನೀವೇ ಅಪ್ಪ.
ಇವತ್ತು ಗುರು ಪೌರ್ಣಮಿ ದಿನ ನಾನು ನಿಮ್ಗೇನೋ ಕೊಡಬೇಕು ಅಂತ ಇದ್ದೀನಿ. ಈ ಪುಟ್ಟು ಉಡುಗೊರೆ ನನ್ನ ಕಡೆಯಿಂದ. ನಿಂತ್ಕೋ. ಅಪ್ಪ ಗಿಫ್ಟ್ ಓಪನ್ ಮಾಡಿದ್ರು ಅಂದ್ರೆ ಗಿಫ್ಟ್ನ ಒಪ್ಕೊಂಡ್ರು ಅಂತ. ಥ್ಯಾಂಕ್ ಗಾಡ್. ಅದು ಗಿಫ್ಟ್ ಹೇಗನ್ನಿಸ್ತಪ್ಪ? ಅಪ್ಪ ನೀವು ಏನು ಮಾಡ್ತಾ ಇದ್ದೀರಾ? ಅಪ್ಪ ಏನಿದೆಲ್ಲ? ಇದೇ ತರ ಅಲ್ವಾ ಈಶಾ ನಿನ್ ಬಂದಿಯಾಗಿರೋದು. ಅವಳಿಗೆ ನಿನ್ ಜೊತೆ ಏನು ಹೇಳ್ಕೊಳಕ್ಕಾಗ್ತಿಲ್ಲ. ಅವಳಪ್ಪ ಅವಳಿಗೆ ಅನ್ಯಾಯ ಮಾಡಿದ್ದಾನೆ. ಅವಳಪ್ಪ ಹೀಗೆ ಅನ್ಯಾಯ ಮಾಡಿರ್ಲಿಲ್ಲ ಅಂದ್ರೆ ಅವಳು ಖಂಡಿತವಾಗ್ಲೂ ಈ ಮನೆಗೆ ಬರ್ತಿರ್ಲಿಲ್ಲ. ಇದೇ ನಿಜ, ಇದೇ ಸತ್ಯ ಕಣೋ. ನೀನು ಅವಳ ಗಂಡ ಆಗೋದಿಕ್ಕೆ ಲಾಯಕ್ಕಿಲ್ಲ. ನಿನಗಿಂತ ಎಷ್ಟೋ 1000 ಪಟ್ಟು ಒಳ್ಳೆ ಗುಣಗಳು ಅವಳಲ್ಲಿದೆ. ನಿಜ ಹೇಳ, ನೀನು ಅದೃಷ್ಟವಂತ, ಹಾಗಾಗಿ ಅವಳು ನಿನ್ನ ಹೆಂಡತಿಯಾಗಿ ಸಿಕ್ಕಿದಾಳೆ. ಆದ್ರೆ ಅವಳು ದುರಾದೃಷ್ಟ. ನಿನ್ನಂತ ರೌಡಿ ಅವಳಿಗೆ ಗಂಡನಾಗಿ ಸಿಕ್ಕಿದೀಯಾ. ಪಾಪ ಅವಳಿಗಿದ್ದ ನೆಮ್ಮದಿನೆಲ್ಲ ಹಾಳು ಮಾಡಿಕೊಂಡು ನಿನ್ನ ಜೊತೆ ಬದುಕಬೇಕು ಅಂತ ನಿನ್ನ ಹೆಂಡತಿಯಾಗಿ ಇಲ್ಲಿಗೆ ಬಂದ್ಲು. ಆದ್ರೆ ನೀನು ಅವಳನ್ನ ಇಲ್ಲಿಂದ ಕಳಿಸೋದಿಕ್ಕೆ ಪ್ರತಿದಿನ ಯೋಚನೆ ಮಾಡ್ತಾನೆ ಇದೀಯಾ. ನಿನಗೆ ಗೊತ್ತಿದ್ಯಾ, ಸರಳ ಅತ್ಗೆ ಅವಳ ಮೇಲೆ ಇಲ್ದೇ ಇರೋ ರೂಲ್ಸ್ಗಳನ್ನೆಲ್ಲ ಹೇರ್ತಾನೆ ಇದ್ದಾರೆ. ಇದಕ್ಕೆ ಕಾರಣ ಯಾರು ಅಂತ ಗೊತ್ತಾ? ನೀನು. ನೀನೇನಾದ್ರೂ ಸಿಕ್ಕಿರ್ಲಿಲ್ಲ ಅಂದ್ರೆ ಅವಳು ಜೀವನದಲ್ಲಿ ನಿಜವಾಗ್ಲೂ ಖುಷಿಯಾಗಿರ್ತಿದ್ಲು, ಸಂತೋಷವಾಗಿರ್ತಿದ್ಲು. ನಿನಗೆ ನಿಜವಾಗ್ಲೂ ನನಗೆ ಗಿಫ್ಟ್ ಕೊಡಬೇಕು ಅನ್ನೋ ಆಸೆ ಇದ್ರೆ ನೀನೊಂದು ಕೆಲಸ ಮಾಡು. ಅವಳಿಗೆ ಸರಿಯಾದ ಮರ್ಯಾದೆ ಕೊಟ್ಟು ಈ ಮನೆಯಲ್ಲಿ ಬದುಕೋ ಹಾಗೆ ಮಾಡು. ಅವಳನ್ನು ಹೋಗೋದಿಕ್ ಬಿಡ್ಬೇಡ. ನನಗೆ ಬೇಕಾಗಿರೋ ಉಡುಗೊರೆ ಈ ಸಮಯ ತೋರಿಸೋ ವಾಚ್ ಅಲ್ಲ, ಸಮಯನ ಬದಲಾಯಿಸೋ ಉಡುಗೊರೆ ನನಗೆ ಬೇಕು ಕಣೋ. ನಿನಗೆ ಆ ಉಡುಗೊರೆನ ನಿನ್ನ ಅಪ್ಪನ ಕೊಡೋದಿಕ್ಕಾಗತ್ತಲ್ವಾ? ಕೊಡಕ್ಕಾಗಲ್ಲ ಅಲ್ವಾ? ಹಾಗಿದ್ಮೇಲೆ ನನಗೆ ನೀನು ಕೊಡೋ ಈ ಯಾವ ಉಡುಗೊರೆನೂ ಬೇಕಾಗಿಲ್ಲ. ಇಲ್ಲಪ್ಪ, ನಿಮಗೆ ಈ ಉಡುಗೊರೆ ಯಾವತ್ತೂ ಕೊಡೋಕ್ಕಾಗಲ್ಲ. ನಾನು ಈ ಮಧ್ಯಪ್ರದೇಶ ಮ್ಯಾಪ್ ಮಾಡಕ್ ಹೇಳಿದ್ನ ನಿನಗೆ?
ನಾವೆಲ್ಲ ಇಲ್ಲಿ ಸುಟ್ಟಿ ಒಣಗಿರೋ ಚಪಾತಿ ತಿನ್ಬೇಕು, ಮತ್ತೆ ನೀನು ಮಹಾರಾಣಿ ನಮ್ ಎಲ್ಲರ ಕಣ್ಣಿಗೂ ಮಣ್ಣೆರ್ಚಿ ಪಾಸ್ತಾ ತಿನ್ನಕ್ ಹೋಗ್ತಾ ಇದ್ಯಾ? ಈ ಹುಡುಗಿಯಿಂದನೇ ಎಲ್ಲ ಹಾಸಿಗೆಗಳು ಒದ್ದೆ ಆಗಿರೋದು ತಾನೆ. ಇದನ್ ಇವಳೇ ಎತ್ತುತ್ತಾಳೆ, ಅದು ಅವಳೊಬ್ಳೆ. 2 ದಿನ ಆದ್ಮೇಲೆ ಇದೇ ಟೈಮ್ಗೆ 11,580 ರೂಪಾಯಿ ನೀನ್ ನನ್ನ ಕೈಗೆ ತಂದು ಕೊಡ್ಲಿಲ್ಲ ಅಂದ್ರೆ ನಿನ್ ಗಂಟು ಮುಟ್ಟೆ ಕಟ್ಕೊಂಡು ಈ ಮನೆಯಿಂದ ನಡೀತಾ ಇರು. ಇಲ್ಲ ಸರ್, ಅದು ನೀನು ಇವ್ನು ಯಾವಾಗ್ಲೂ ನಿನ್ ಜೊತೆಗೆ ಇರ್ತಾನೆ, ನಿನ್ ಬಾಡಿ ಗಾರ್ಡ್ ಆಗಿ. ಇದುವರೆಗೂ ನೀವೇ ಈ ಗುಂಡನ ಒಪ್ಕೊಳ್ಳೋದಕ್ಕಾಗಿಲ್ಲ. ಹೀಗಿರ್ಬೇಕಾದ್ರೆ ನನ್ನಂತ ಒಬ್ಬ ಗುಂಡನ ಈಶಾ ಅವ್ರು ಒಪ್ಕೊಳ್ಳಿ ಅಂತ ಹೇಗೆ ಬಯಸ್ತಾ ಇದ್ದೀರಾ ನೀವು? ನಿನ್ ಗಂಡ ಒಬ್ಬ ರೌಡಿ. ಈ ರೌಡಿನ ಮದ್ವೆ ಆಗೋ ಬದಲು ಹಾಗೆ ಇದ್ದಿದ್ರೆ ಚೆನ್ನಾಗಿರ್ತಿತ್ತು. ಅವಳು ಒಬ್ಬ ಗುಂಡಾಗೆ ಹೆಂಡತಿಯಾಗಿರ್ಬೇಕಾ? ಇದು ಅನ್ಯಾಯ ಅಪ್ಪ. ನಿಮ್ದಿದೆಂಥ ಹಠ ಈಶಾ ಅವರೇ. ನೀವು ಒಂದು ಮಾತು ಹೇಳಿದ್ರೆ ಸಾಕು, ನಿಮ್ಮ ಮುಂದೆ ಮೃಷ್ಟಾನ್ನ ಭೋಜನನೇ ಇಡ್ತಾರೆ. ಅಂಥದ್ರಲ್ಲಿ ಒಣಗಿರೋ ಚಪಾತಿ ತಿಂತಾ ಇದ್ದೀರಾ. ಯಾಕೆ ಹಿಂಗೆ ಮಾಡ್ತಾ ಇದ್ದೀರಾ? ನಿನಗೆ ನಿಜವಾಗ್ಲೂ ನನಗೆ ಗಿಫ್ಟ್ ಕೊಡಬೇಕು ಅನ್ನೋ ಆಸೆ ಇದ್ರೆ ನೀನೊಂದು ಕೆಲಸ ಮಾಡು. ಅವಳಿಗೆ ಸರಿಯಾದ ಮರ್ಯಾದೆ ಕೊಟ್ಟು ಈ ಮನೆಯಲ್ಲಿ ಬದುಕೋ ಹಾಗೆ ಮಾಡು. ಅಲ್ಲ, ನೀವು ಬರೀ ಚಪಾತಿ ಯಾಕೆ ತಿಂತಾ ಇದ್ದೀರಾ? ಗೊಜ್ಜೇನಿಲ್ವಾ ಮನೇಲಿ? ಈ ಫ್ರಿಡ್ಜ್ ಯಾಕೆ ಲಾಕ್ ಆಗಿದೆ? ಖಂಡಿತ ತಾಯಮ್ಮ ಇವಳಿಗೆ ಶಿಕ್ಷೆ ಕೊಡೋದಕ್ಕೆ ಅಂತಲೇ ಹೀಗೆ ಮಾಡಿರ್ತಾಳೆ. ಚಪಾತಿನ ಕಣ್ಣೀರ್ ಜೊತೆ ತಿನ್ನಕ್ಕೆ ಹೋಗ್ಬಿಡಿ, ಗೊಜ್ಜು ಜೊತೆ ತಿನ್ನಿ. ಥ್ಯಾಂಕ್ ಯು. ಯಾಕೆ ಅರ್ಥ ಆಗ್ತಾ ಇಲ್ಲ? ಈ ಮನೇಲೇ ಇದ್ದು ಇನ್ನೂ ಎಷ್ಟು ಕಷ್ಟ ಅನುಭವಿಸ್ತೀರ ನೀವು? ಈ ಮನೇಲಿ ಪ್ರತಿದಿನ ನಿಮಗೋಸ್ಕರ ಕಷ್ಟಗಳೇ ಕಾದಿರ್ತವೆ.
ಇಲ್ಲಿದ್ದು ಕಷ್ಟ ಅನುಭವಿಸೋದ್ರ ಬದಲು ದಯವಿಟ್ಟು ನಿಮ್ಮ ಅಪ್ಪನ ಮನೆಗೆ ಹೊರಟು ಹೋಗಿ ನೀವು. ಓಕೆ, ಇವಾಗ ನಿಮ್ ರೈಟ್ ಲೆಗ್ ಸ್ಟ್ರೆಚ್ ಮಾಡಿ. ಗುಡ್. ಹೊಸ ಶೂಸ್, ವಾವ್. ಆದ್ರೆ ಸೈಜ್ ತುಂಬಾ ಚಿಕ್ಕದಾಗ್ಲಿಲ್ವಾ? ಎಸ್, ಇದು ಯಾರಿಗೋ ಗಿಫ್ಟ್ ಕೊಡಬೇಕು. ಅದೇನ್ ಗೊತ್ತಾ, ಅವ್ರ ಕಾಲ್ ಕೂಡ ನಿನ್ ಕಾಲ್ ಸೈಜ್ ಅಷ್ಟೇ ಇದೆ. ಅನ್ಕೋತಾ ಇದ್ದೆ ಒಂದ್ಸಲ ಇದನ್ನ ಟ್ರೈ ಮಾಡ್ತೀಯಾ? ಇದೇನಾದ್ರೂ ನಿನ್ ಕಾಲ್ಗೆ ಫಿಟ್ ಆದ್ರೆ ಇದನ್ನ ಅವ್ರಿಗೆ ಗಿಫ್ಟ್ ಮಾಡ್ತೀನಿ. ವಾವ್, ಸರ್ಪ್ರೈಸಿಂಗ್. ನಿಮ್ಗೆ ಗಿಫ್ಟ್ ಕೊಡ್ಬೇಕು ಆದ್ರೆ ಸೈಜ್ ಗೊತ್ತಿಲ್ವಾ? ಅದ್ಕೆಲ್ವ ಹೇಳ್ತಿರೋದು, ಒಂದ್ಸಲ ಟ್ರೈ ಮಾಡು ಪ್ಲೀಸ್. ಒಂದ್ ಸೆಕೆಂಡ್, ನಾನು ಅಡ್ಜಸ್ಟ್ ಮಾಡ್ತೀನಿ. ಹೇಗಿದೆ, ಫಿಟ್ ಇದೆಯಾ? ಹಾ, ಪರ್ಫೆಕ್ಟ್ ಫಿಟ್ ಅಂಡ್ ಕಂಫರ್ಟಬಲ್ ಆಗಿದೆ. ನೀವ್ ಕೊಡೋರ್ ಕಾಲ್ ನನ್ ಸೈಜೇ ಇದ್ರೆ ಕೊಟ್ಬಿಡಿ, ಅವ್ರಿಗೆ ತುಂಬಾ ಇಷ್ಟ ಆಗತ್ತೆ. ಕೊಟ್ಬಿಟ್ಟೆ. ಮಿಸ್ ಕಾವ್ಯ ಮೇಡಮ್, ಈ ಶೂಸು ನಿಮ್ಗೆ ನನ್ನ ಕಡೆಯಿಂದ ಒಂದ್ ಚಿಕ್ಕ ಗಿಫ್ಟ್. ಗಿಫ್ಟ್ ನನ್ಗೋಸ್ಕರ? ಬೇಡ 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 ಬೇಡ. ನಾನು ಈ ಗಿಫ್ಟ್ ಹೆಂಗ್ ಇಸ್ಕೊಳಕ್ಕಾಗತ್ತೆ? ಪ್ಲೀಸ್ ಪ್ಲೀಸ್ ಪ್ಲೀಸ್, ಇದೆಲ್ಲ ಮಾಡ್ಬೇಡಿ, ನಂಗೆ ಇಷ್ಟ ಆಗಲ್ಲ. ಕಾವ್ಯ, ಕಾವ್ಯ, ನನ್ನ ಕಾಲ್ ಮೇಲೆ ನಿಂತ್ಕೊಳ್ಳೋಕೆ ನೀನು ಸಹಾಯ ಮಾಡಿದ್ಯಾ. ನನ್ನ ಲೈಫ್, ನನ್ನ ಡ್ರೀಮ್ಸ್ ಎಲ್ಲನೂ ವಾಪಸ್ ಕೊಟ್ಟಿದ್ಯಾ. ನಾನು ಬರೀ ಈ ಶೂಸ್ ಕೊಡ್ತಿದ್ದೀನಿ ಅಷ್ಟೇ. ನಾನು ನಿನಗೆ ಒಂದು ಚಿಕ್ಕ ಗಿಫ್ಟ್ ಕೂಡ ಕೊಡೋ ಹಾಗಿಲ್ವಾ? ಇಲ್ಲ ಇಲ್ಲ, ನಾನಿಷ್ಟು ಕಾಸ್ಟ್ಲಿ ಗಿಫ್ಟ್ ಹೇಗ್ ತಗೊಳಕ್ಕಾಗತ್ತೆ? ಹೀಗೆಲ್ಲ ಇಸ್ಕೊಳ್ಳೋದು ಸರಿ ಹೋಗಲ್ಲ. ನೀ ನನ್ನ ಬರೀ ಕೇರ್ ಟೇಕರ್ ಅಲ್ಲ, ನನ್ನ ಬೆಸ್ಟ್ ಫ್ರೆಂಡ್ ಕೂಡ ನೀನು. ಫ್ರೆಂಡ್ಸ್ಗೆ ಇಲ್ಲ ಅನ್ಬಾರ್ದು. ಆ್ಯಂಡ್ ಪ್ಲೀಸ್, ಈ ಆರವ್ ಸರ್ ಅನ್ನೋದನ್ನು ಬಿಡು. ನೀನು ನನ್ನ ಆರವ್ ಅಂತ ಕರೆದ್ರೆ ನನಗೆ ತುಂಬಾ ಖುಷಿ ಆಗುತ್ತೆ. ಇಷ್ಟು ಸ್ಟ್ರಾಂಗ್ ಹುಡುಗಿ ಒಂದ್ ಜಿರ್ಲೆ ನೋಡಿ ಹೆದರ್ತಾ ಇದೀಯಾ? ನಂಗೆ ಭಯ ಆಗುತ್ತೆ, ಪ್ಲೀಸ್ ಅದನ್ನ ನೋಡ್ಸಿ. ಸರಿ ಸರಿ, ನಾನು ಅದನ್ನು ಓಡಿಸ್ತೀನಿ. ಮೊದಲು ನೀನ್ ಸ್ವಲ್ಪ ದೂರ ಹೋಗು. ಥ್ಯಾಂಕ್ ಗಾಡ್ ನೀವಿಬ್ಬರು ಇಲ್ಲೇ ಇದ್ದೀರಾ. ಏನಾಯ್ತು ಅದಕ್ಕೆ? ಆರವ್, ನಾನು ಡಾಕ್ಟರ್ ಹತ್ರ ಹೋಗಿದ್ದೆ ರಿಪೋರ್ಟ್ ತಗೊಳಕ್ಕೆ. ಈ ರಿಪೋರ್ಟ್ ಇಟ್ಕೊಂಡು ಡಾಕ್ಟರ್ ಹತ್ರ ಕೇಳೋಣ ಅನ್ಕೊಂಡೆ. ಅನುರಾಗ್ ಅವ್ರ ಫೋನ್ ಬಂದ್ಬಿಡ್ತು. ನನ್ಗೆ ಅಲ್ಲಿಂದ ಹೊರಡ್ಬೇಕಾಯ್ತು. ನಾನೇನು ಕೇಳಕ್ಕೆ ಆಗಿಲ್ಲ, ನನ್ಗೇನು ಅರ್ಥ ಆಗ್ತಿಲ್ಲ. ಕಾವ್ಯ, ಪ್ಲೀಸ್ ನೀನ್ ನೋಡ್ಬಿಟ್ಟು ಹೇಳ್ತೀಯ ಇದ್ರಲ್ಲಿ ಏನಿದೆ ಅಂತ. ಖುಷ್ಬು ಅದ್ಕೆ ನಮ್ ಡೌಟ್ ಸರಿ ಇತ್ತು. ಪ್ರಾಬ್ಲಮ್ ಅನುರಾಗ್ ಸರ್ ಅಲ್ಲೇ ಇದೆ. ಏನು? ಅನುರಾಗ್ ಸರ್ ಅಪ್ಪ ಆಗಕ್ಕಾಗಲ್ಲ.
ಅದಕ್ಕೆ ಬನ್ನಿ ನಾವು ಅಪ್ಪ ಹತ್ರ ಹೋಗೋಣ. ಅವ್ರಿಗೆ ರಿಪೋರ್ಟ್ ತೋರಿಸಿ ಅರ್ಥ ಮಾಡಿಸೋಣ ದಟ್ ನಿಮ್ಮಲ್ಲಿ ಯಾವ ಪ್ರಾಬ್ಲಮ್ಮು ಇಲ್ಲ ಅಂತ. ಟ್ರಸ್ಟ್ ಮೀ, ನಾನು ನಿಮಗೆ ಏನೂ ಆಗೋದಕ್ಕೆ ಬಿಡಲ್ಲ. ನಡೀರಿ, ಈಗಲೇ ಅಪ್ಪನಿಗೆಲ್ಲನೂ ಹೇಳೋಣ. ಕಡಗುಲ ತಾರೆನ್ನ ಚಿನ್ನವೇ. ಹೇ ಉಡುಪಿ ಶ್ರೀಕೃಷ್ಣ, ನಾನ್ ಸೋತೆ. ಏ ಸೂರಜ್, ಬೆಳಗ್ಗೆ ಇಲ್ಲಿ ಹೊರಟಿದ್ಯಾ? ಅಯ್ಯೋ, ಹಾಗಾದ್ರೆ ಹೀಗೆ ಹೊರಡ್ತೀಯಾ? ಖಾಲಿ ಹೊಟ್ಟೆಯಲ್ಲಿ ಏನಾದ್ರೂ ತಿನ್ಕೊಂಡು ಹೋಗಲ್ಲ? ಇಲ್ಲ ತಾಯಮ್ಮ, ಮೋನಿಕಾ, ಬೇಗ ಸೂರಜ್ಗೆ 2 ಚಪಾತಿ ಮಾಡು. ಇಲ್ಲ ತಾಯಮ್ಮ, ನಾನು ಬೇಗ ಹೋಗ್ಬೇಕು. ಅಲ್ಲಿ ಯಜಮಾನ್ರು ನನಗೋಸ್ಕರ ಕಾಯ್ತಾ ಇರ್ತಾರೆ. ನಾನು ಲೇಟ್ ಮಾಡಕ್ಕಾಗಲ್ಲ. ಅಯ್ಯೋ ಕೇಳಿಲ್ಲಿ, ಡಬ್ಬಕ್ಕಾದ್ರೂ ಹಾಕೊಡ್ತೀನಿ, ತಗೊಂಡ್ ಹೋಗೋ. ತಾಯಮ್ಮ, ಅಲ್ಲಿ ಯಜಮಾನ್ರು ಕಾಯ್ತಾ ಇರ್ತಾರೆ. ಹೇ ಉಡುಪಿ ಶ್ರೀಕೃಷ್ಣ, ಭಗವಂತನ ಮಾತು ಕೇಳ್ದೆ ಇದ್ರು ಯಜಮಾನ್ರ ಮಾತು ಮಾತ್ರ ಕೇಳ್ತಾನೆ. ಒಂದ್ಸಲ ಕರೆದ್ಬಿಟ್ರೆ ಸಾಕು, ಊಟ ತಿಂಡಿ ಏನು ಬೇಡ, ಹಾಗೆ ಹೊರಟ್ಬಿಡ್ತಾನೆ. ಏನ್ ಮಾಡ್ಲಿ ಇವನನ್ನ? ಅಯ್ಯಯ್ಯೋ, ಆಹಾಹಾ, ಕೊಡಿಲಿ. ಇಲ್ಲೇ ನಿಂತ್ಕೊಂಡು ಏನ್ ತೂಕುಡಿಸ್ತಾ ಇದ್ಯಾ? ಹೋಗಲ್ಲಿ ಅಡ್ಗೆ ಮಾಡು, ಹಾಗೆ ಸೂರಜ್ಗೆ ಟಿಫಿನ್ ರೆಡಿ ಮಾಡಿಡು. ಯಾರ ಹತ್ರ ಆದ್ರೂ ಆ ಮನೆಗೆ ಕಳಿಸ್ಕೊಡ್ತೀನಿ. ಅಮ್ಮ, ನೀವ್ ಹೇಳ್ಕೊಟ್ಟಿದ್ದೀರಲ್ಲ, ಆತರ ಯಾರು ಹೇಳ್ಕೊಡಲ್ಲ. ನೀವೇ ಹೇಳ್ತಿದ್ರಿ, ಗಂಡ ಕೆಲ್ಸಕ್ಕೆ ಹೋಗ್ಬೇಕಾದ್ರೆ ಹೆಂಡತಿ ಆದವಳು ಅವನ್ಗೆ ತಿಂಡಿ ಕೊಟ್ಟು ಬಾಕ್ಸ್ ಎಲ್ಲ ಕಟ್ಬೇಕು ಅನ್ನೋದು ಅವಳ ಧರ್ಮ. ಆದ್ರೆ ಮೈದ್ನ ಅವ್ರಿಗೆ ತಿಂಡಿನ ಈ ಮಹಾರಾಣಿ ಮಾಡ್ಬೇಕಲ್ವಾ? ಹೌದಲ್ವಾ ಅಮ್ಮ? ಹಾ ಹಾ ಹಾ, ಖಂಡಿತ. ನಾನ್ ಸೂರಜ್ಗೆ ಅಡ್ಗೆ ಮಾಡ್ತೀನಿ, ಮತ್ತೆ ಪ್ಯಾಕ್ ಮಾಡ್ತೀನಿ. ನಾನ್ ಮೂವಿನಲ್ಲಿ ನೋಡಿದೀನಿ, ಹಸ್ಬೆಂಡ್ ಕೆಲ್ಸಕ್ಕೆ ಹೋದಾಗ ವೈಫ್ ಅವ್ರಿಗೋಸ್ಕರ ಡಬ್ಬ ಪ್ಯಾಕ್ ಮಾಡ್ತಾರೆ. ವಾ, ನನ್ನ ಲೈಫಲ್ಲೂ ಡಬ್ಬ ಮೂಮೆಂಟ್ ಬಂತು. ನಾನ್ ಸೂರಜ್ಗೋಸ್ಕರ ಡಬ್ಬ ಪ್ಯಾಕ್ ಮಾಡ್ತೀನಿ. ಮೋನಿಕಾ ಅತ್ಗೆ, ನನಗೆ ಡಬ್ಬ ಸರಿಯಾಗಿ ಪ್ಯಾಕ್ ಮಾಡಕ್ ಬರಲ್ಲ. ನೀವ್ ನಂಗೆ ಹೇಳ್ಕೊಡ್ತೀರಾ ಪ್ಲೀಸ್? ಮಹಾರಾಣಿಯವ್ರೆ, ನಿಮಗ್ ನಿಜವಾಗ್ಲೂ ಗೊತ್ತಿಲ್ವಾ ಡಬ್ಬ ಹೇಗ್ ಕಟ್ಟೋದು ಅಂತ, ಅಥವಾ ನಂಗೆ ಜೋಕ್ ಮಾಡ್ತಿದ್ರಾ? ಇಲ್ಲ ಮೋನಿಕಾ ಅದ್ಗೆ, ನಾನ್ ಯಾವಾಗ ಹೊರಗಡೆ ಹೋಗ್ಬೇಕಾದ್ರೂ ಸರ್ವೆಂಟ್ಸ್ ಹಿಂದೆ ಬರ್ತಾ ಇದ್ರು. ಮತ್ತೆ ಯಾವಾಗ ಹಸ್ವಾಗ್ತಿತ್ತೋ ಅವಾಗ ಬಫೆ ಟೇಬಲ್ ರೆಡಿ ಇರ್ತಿತ್ತು. ಟೇಬಲ್ ಮೇಲೆಲ್ಲ ಅಡಿಗೆನೇ ಇರ್ತಾ ಇತ್ತು. ಒಂದ್ ವ್ಯಕ್ತಿಗೋಸ್ಕರ ಅಷ್ಟೊಂದು ಅಡ್ಗೆನಾ? ಅಲ್ಲೇ ಹೋಗಿರ್ಬೋದಲ್ಲ ನೀನು. ಇಲ್ಲೇನ್ ಮಾಡ್ತಿದ್ಯಾ ನಿಂತ್ಕೊಂಡು? ಬರೀ ಮಾತಾಡ್ತಾನೆ ಇರ್ತ್ಯಾ ಅಥವಾ ಸೂರಜ್ಜಿಗೆ ಏನಾದ್ರು ಡಬ್ಬ ರೆಡಿ ಮಾಡ್ತೀಯಾ? ಇವತ್ತವನೇನಾದ್ರೂ ಹಸ್ಕೊಂಡಿದ್ರೆ ನಿನ್ನನ್ ಮಾತ್ರ ನಾನು ಸುಮ್ಮನೆ ಬಿಡೋದಿಲ್ಲ. ನಾನಿವತ್ತು ನನ್ನ ಕೈಯಾರೆ ಸೂರಜ್ಗೋಸ್ಕರ ಪ್ರೀತಿಯಿಂದ ಅಡುಗೆ ಮಾಡ್ತೀನಿ. ಅದನ್ನ ಅವ್ನು ತಿಂದ್ರೆ ನಾನು ಅವ್ನ ಮನ್ಸನ್ನು ಗೆಲ್ಬೋದೇನೋ.